ಭೂಮಿಯನ್ನು ರಕ್ಷಿಸಲು ನಾನು ಈ ಅವತಾರಗಳನ್ನು ತೆಗೆದುಕೊಳ್ಳಬೇಕಿದೆ. ಬ್ರಹ್ಮ, ಇಂದ್ರ, ಭೂದೇವಿಯನ್ನು ರಕ್ಷಿಸಲು ನಾನು ವರಾಹ ಅವತಾರವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹೇ ಪರಂಧಾಮ, ವೈಕುಂಠವಾಸ, ಶ್ರೀ ವಿಷ್ಣು ಪಾಹಿಮಾಂ ಪಾಹಿಮಾಂ. ಹಿರಣ್ಯಾಕ್ಷನ ಭೂಮಿಯನ್ನು ಕದ್ದು ಸಾಗರದ ಕೆಳಗಿಟ್ಟನು. ದಯವಿಟ್ಟು ಭೂಮಿಯನ್ನು ಉಳಿಸಿ ಪರಮಾತ್ಮ. ವಿಷ್ಣು ವರಾಹ ರೂಪದಲ್ಲಿ ಬದರೀವನಕ್ಕೆ ಬಂದು ಶಾಂತಿಯುತವನಾಗಿದ್ದಾನೆ. ಅವನು ಕಲ್ಲಿನ ಮೇಲೆ ಕುಳಿತು ತಪಸ್ಸು ಮಾಡುತ್ತಿದ್ದಾನೆ. ಓಂ ನಮಃ ಶಿವಾಯ. ವಿಷ್ಣು ತನ್ನ ವರಾಹ ಅವತಾರವನ್ನು ಮುಗಿಸಿದನು. ಅವತಾರವು ಸ್ವಾಂತನವನ್ನು ಪಡೆದು ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಬದರಿಯಲ್ಲಿರುವ ಈ ಕಲ್ಲು ವರಾಹನ ರೂಪದಲ್ಲಿದೆ. ವರಾಹ ಸ್ವಾಮಿ ಅಲ್ಲಿ ಬಂದು ತಪಸ್ಸು ಮಾಡ್ತಾನೆ. ಅಲ್ಲೊಂದು ಬದರಿಯಲ್ಲಿ ಒಂದು ಕಲ್ಲಿದೆ, ಅದು ವರಾಹ ಸ್ವಾಮಿ ರೂಪದಲ್ಲಿರುತ್ತಂತೆ. ಅವರು ಅಲ್ಲಿ ತಪಸ್ಸು ಮಾಡ್ತಾರೆ. ಆ ಕಲ್ಲನ್ನು ಇಲ್ಲಿ ಪೂಜಿಸುವವರಿಗೆ ವರಾಹ ಸ್ವಾಮಿಯ ಆಶೀರ್ವಾದ ಸಿಕ್ಕತ್ತೆ. ವಿಶೇಷವಾಗಿ ಅವರು ಅಪಘಾತಗಳು, ಕಳ್ಳತನಗಳು ಮತ್ತು ದೌರ್ಜನ್ಯಗಳಿಂದ ರಕ್ಷಿಸಲ್ಪಟ್ಟಿದ್ದಾರೆ. ಫಸ್ಟ್ ಈಸ್ ವರಾಹ ಸ್ವಾಮಿ ಶಿಲೆ. ಅದು ವರಾಹ ಸ್ವಾಮಿ ಶಿಲೆ ರೂಪದಲ್ಲಿ ಇರುತ್ತೆ. ಈ ಥರ ಲೈನಾಗಿ ಅಲ್ಲಿ ಬದರಿಯಲ್ಲಿ ಇರಲ್ಲ. ಒಂದಕ್ಕೂ ಒಂದು ಶಿಲೆಗೂ 3-4 ಕಿಲೋಮೀಟರ್ಸ್ ದೂರ ಇದೆ, ಬೇರೆ ಬೇರೆ ಕಡೆ ಇರುತ್ತೆ. ನಾವು ಫಾರ್ ಸಿಂಬಾಲಿಕ್ ತೋರಿಸ್ತಾ ಇದ್ದೀನಿ. ಇದು ಪಂಚಬದ್ರಿ ಅಂತ ಹೇಳ್ತಾರೆ, ಇದೆಲ್ಲ ಸೇರಿ. ಎರಡನೆಯದಾಗಿ ಇನ್ನೂ 4 ಕಲ್ಲುಗಳಿವೆ. ಎರಡನೆಯದು ನಾರದ ಶಿಲೆ. ನಾರದ ವಿಷ್ಣು ಭಕ್ತ. ನಾರದ ಒಂದು ಕಾಲದಲ್ಲಿ ಅನನ್ಯ ವಿಷ್ಣು ಭಕ್ತು ಪಡೆಯಲು ಏನು ಮಾಡಬೇಕು ಅಂತ ಹೇಳಿದ್ರೆ ವಿಷ್ಣುವೇ ಅವರಿಗೆ ಹೇಳ್ತಾರೆ, ನೀವು ಹೋಗಿ ಬದರಿಯಲ್ಲಿ ತಪಸ್ಸು ಮಾಡಿ ಅಂತ. ನಾರದ ಬಂದು ಒಂದು ಶಿಲೆ ಮೇಲೆ ಕುಳಿತು ಬದರಿಯಲ್ಲಿ ತಪಸ್ಸು ಮಾಡ್ತಾರೆ. ಅದನ್ನು ನಾರದ ಶಿಲೆ ಎಂದು ಪೂಜಿಸುವವರಿಗೆ ಪಾಪ ವಿಮುಕ್ತ ಸಿಕ್ಕುತ್ತೆ. ನಾವು ಆ ನಾರದ ಶಿಲೆ ಅಂತ ಹೇಳ್ತಾರೆ, ಅಲ್ಲಿ ಇದೆ. ಅದು ನಾವು ಮುಟ್ಟಿದ್ರೇನು ನಮ್ಮ ಪಾಪಗಳೆಲ್ಲ ಹೋಗುತ್ತಂತೆ. ಅದು ಎರಡನೇ ಬದರಿಯಲ್ಲಿರುವ ಶಿವ. ಮೂರನೆಯದು ಮಾರ್ಕಂಡೇಯ ಗರುಡ ಶಿಲೆ. ಗರುಡ ಅಮೃತವನ್ನು ಅವರ ದಾಸ್ಯ ವಿಮೋಚನಕ್ಕಾಗಿ ಅಮೃತವನ್ನು ತರುತ್ತಾನೆ. ತಂದದ ಮೇಲೆ ಅವನು ವಿಷ್ಣುವಿನಿಗೆ ವಾಹನ ಆಗ್ತಾನೆ. ವಿಷ್ಣುವಿನಿಗೆ ಆ ವಾಹನ ಆಗೋಕೆ ಗರುಡ ಇಲ್ಲಿ ಬಂದು ಒಂದು ಬದರಿಯಲ್ಲಿ ಬಂದು ನಾರದವರಿಗೆ ಹೇಳ್ತಾರೆ, ಗರುಡ ಬದರಿಗೆ ಬಂದು ಒಂದು ಕಲ್ಲಿನಲ್ಲಿ ಕುಳಿತು ತಪಸ್ಸು ಮಾಡ್ತಾನೆ. ಅಂದು ಒಂದು ಶಿಲೆ ಇದೆ, ಅದು ಗರುಡ ರೂಪದಲ್ಲಿದೆ. ದೊಡ್ಡ ಶಿಲೆ, ಚಿಕ್ಕದಲ್ಲ, ಇದೆಲ್ಲ ದೊಡ್ಡ ಶಿಲಂತೆ ಗರುಡ ರೂಪದಲ್ಲಿದೆ. ಈ ಕಲ್ಲನ್ನು ಪೂಜಿಸುವವರಿಗೆ ಶಕ್ತಿ ಮತ್ತು ಆತ್ಮಬಲ ಸಿಕ್ಕುತ್ತದೆ. ನಾಲ್ಕನೆಯದು ಮಾರ್ಕಂಡೇಯ ಶಿಲೆ. ಐ ವಿಲ್ ಶೋ ಯು ದ ಫೋಟೋಸ್. ನಾಲ್ಕನೆಯದು ಮಾರ್ಕಂಡೇಯ ಶಿಲೆ. ಮಹರ್ಷಿ ಮಾರ್ಕಂಡೇಯ ಅಂದರೆ ನಮಗೆಲ್ಲ ಗೊತ್ತು. ಆ ಮಾರ್ಕಂಡೇಯ ತನ್ನ ಆಯುಷ್ಗೋಸ್ಕರ ಶಿವನಿಗೆ ಪೂಜೆ ಮಾಡಿದ್ದಾರೆ. ಆಮೇಲೆ ಅವರು ದೊಡ್ಡವರಾದ ಮೇಲೆ ಅವ್ರಿಗೂ ಆತ್ಮಜ್ಞಾನ ಇಲ್ಲ ಅಂತ ಅವರು ಕೇಳಿದರೆ ಅವ್ರಿಗೂ ನಾರದ ಮಹರ್ಷಿ ನೀವು ಹೋಗಿ ಬದರಿಯಲ್ಲಿ ತಪಸ್ಸು ಮಾಡಿ ಅಂತ ಹೇಳ್ತಾರೆ. ಸೊ ನಾರದ ಮಹರ್ಷಿ ಇಲ್ಲಿ ಬಂದು ಆತ್ಮಜ್ಞಾನವನ್ನು ಪಡೆಯಲು ತಪಸ್ಸು ಮಾಡಿದರು. ಈ ಕಲ್ಲನ್ನು ಪೂಜಿಸಿದರೆ ಜ್ಞಾನ ಸಿಕ್ಕತ್ತೆ. ಸ್ನೇಹಿತರೆ, ಈ ಕದಗಳು ದೀರ್ಘವಾಗಿದೆ ಮತ್ತು ಇಲ್ಲಿ ನಾವು ಈ ಕದಗಳನ್ನು ಚರ್ಚಿಸುತ್ತಿಲ್ಲ. ನಾವು ಕೇದಾರನಾಥ ಕಥೆಯ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೀವಿ ಮತ್ತು ಕೇದಾರನಾಥಕ್ಕೆ ಸಂಬಂಧಿಸಿದ ಈ ಸ್ಥಳದ ಇತರ ರಹಸ್ಯಗಳನ್ನು ಸ್ವಲ್ಪ ಮಾತ್ರ ಉಲ್ಲೇಖಿಸಲು ಬಯಸುತ್ತೀವಿ.
ನಮ್ಮ ನಾಟಕಕ್ಕೆ ಹೆಚ್ಚು ಪ್ರಸ್ತುತವಾದ ಮುಂದಿನ ದೃಶ್ಯವೆಂದರೆ 5ನೇ ಕಲ್ಲು, ಅದು ನಾರಸಿಂಹ ಕಲ್ಲು. ಇದು ವರಾಹಸ್ವಾಮಿ ಕಲ್ಲು, ವರಾಹಸ್ವಾಮಿ ರೂಪದಲ್ಲಿರುತ್ತೆ. ಇದು ನಾರದ ಮಹರ್ಷಿ, ಇದು ಮುಟ್ಟಿದ್ರೆ ಪಾಪ ಎಲ್ಲ ಹೋಗತ್ತಂತೆ. ಇದು ಗರ್ಗಶಿಲೆ. ಈ ಗರ್ಗಶಿಲಾ ಭಕ್ತಿ ನಮಗೂ ಆತ್ಮಬಲ ಬರುತ್ತೆ. ಗರ್ಗಶಿಲೆ, ಆ ಶಿಲೆನೂ ಗರ್ಗ ರೂಪದಲ್ಲಿ ಇರುತ್ತಂತೆ. ಇದು ಮಾರ್ಕಂಡೇಯ ಶಿಲಾ. ಮಾರ್ಕಂಡೇಯ ಫೋಟೋದಲ್ಲಿ ಚಿಕ್ಕವನಾಗ, ಬದರಿಗೆ ಬರುವಾಗ ಅವರು ದೊಡ್ಡವರಾಗಿ ಮಹರ್ಷಿ ಆಗಿದ್ದಾರೆ. ಅವರು ಬಂದು ಅಲ್ಲಿ ಜ್ಞಾನ ಪಡೆದಿದ್ದಾರೆ. ಮಾರ್ಕಂಡೇಯ ಶಿಲಾ. ಇದು ನರಸಿಂಹ ಶಿಲಾ. ಇದು ನರಸಿಂಹ ಅವತಾರ, ನರಸಿಂಹ ಶಿಲಾ. ನರಸಿಂಹ ಅಲ್ಲಿಗೆ ಹೆಂಗೆ ಬರ್ತಾರಂತ ಈಗ ನಾವು ರೂಪದಲ್ಲಿ ನಾಟಕದಲ್ಲಿ ನೋಡೋಣ. ವರಾಹಸ್ವಾಮಿ ತಂಪಾಗಿ ತಪಸ್ಸು ಮಾಡಿದ ನಂತರ ತನ್ನ ಅವತಾರವನ್ನು ಕೊನೆಗೊಳ್ಳುತ್ತಾನೆ. ಭೂಲೋಕದಲ್ಲಿ ಈ ಹಿರಣ್ಯಾಕ್ಷನ ಸಹೋದರ ಹಿರಣ್ಯಕಶಪನು ವಿಷ್ಣುವಿನ ಮೇಲೆ ತನ್ನ ಸಹೋದರನ ಮರಣಕ್ಕಾಗಿ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸುತ್ತಾನೆ. ಇಲ್ಲಿ ಹಿರಣ್ಯಾಕ್ಷ ಅಂದರೆ ದುರಾಸೆಯ ಪ್ರತಿನಿಧಿ. ಹಿರಣ್ಯಾಕ್ಷನ ತನ್ನ ಸಹೋದರ ತಂದು ಎಲ್ಲವನ್ನು ಆನಂದಿಸುವನು. ಅವನು ತಂತಾನೆ ತಮ್ಮ ತರ್ತಾನೆ, ಇವನು ಅದೆಲ್ಲ ಅನುಭವಿಸ್ತಾನೆ. ಹಿರಣ್ಯಕಶ್ಯಪನು ತೊಡೆದು ಹಾಕಲು ಎಲ್ಲ ದೇವರುಗಳು ವಿಷ್ಣುವನ್ನು ಪ್ರಾರ್ಥಿಸುತ್ತಾರೆ. ವಿಷ್ಣು ನರಸಿಂಹನ ಅವತಾರವನ್ನು ತೆಗೆದುಕೊಂಡು ಕಶ್ಯಪನನ್ನು ಕೊಲ್ಲುತ್ತಾನೆ. ಈ ಕಥೆ ಮುಂದೆ ಆಗಿತ್ತು. ಪ್ರಹ್ಲಾದ ಬರೋದು, ಹಿರಣ್ಯಕಶ್ಯಪನ ಕೊಲ್ಲೋದು ಆಯಿತು. ಆಮೇಲೆ ಇಡೀ ಭಾರತ ದೇಶ ಎಲ್ಲ ಕಡೆನೂ, ಕಾಡುಗಳು ಎಲ್ಲ ಕಡೆನೂ ನರಸಿಂಹ ಅವತಾರ ತಿರುಗಾಡುತ್ತೆ. ಅದು ಕೋಪ, ಉಗ್ರ ರೂಪ ಅಷ್ಟಿರುತ್ತೆ. ವಿಷ್ಣುವಿನ ನರಸಿಂಹ ಅವತಾರ ಉಗ್ರ ಅವತಾರವಾಗಿದೆ ಮತ್ತು ವಿಷ್ಣು ಸುಲಭವಾಗಿ ಶಾಂತವಾಗುವುದಿಲ್ಲ. ನರಸಿಂಹ ಮೂರ್ತಿಯು ಇಡೀ ಭೂಮಿಯನ್ನು ಸುತ್ತುತ್ತಾನೆ ಮತ್ತು ವಿವಿಧ ಬೆಟ್ಟಗಳು, ಕಾಡುಗಳು ಮತ್ತು ಕೊನೆಗೂ ಹಿಮಾಲಯವನ್ನು ತಲುಪುತ್ತಾನೆ. ಚಂಚಲಕ್ಷ್ಮಿಯು ಅವನನ್ನು ಶಾಂತಗೊಳಿಸಲು ಹೇಳಿದಾಗ ಸ್ಥಳವು ತಂಪಾಗಿದೆ ಮತ್ತು ಶಾಂತವಾಗಿದೆ ಮತ್ತು ಶಿವನ ಉಪಸ್ಥಿತಿ ಇದೆ ಅಂತ ನರಸಿಂಹನಿಗೆ ತಪಸ್ಸು ಮಾಡಲು ಹೇಳುತ್ತಾಳೆ. ನರಸಿಂಹನು ಶಿಲೆಯ ಮೇಲೆ ಕುಳಿತು ತಪಸ್ಸು ಮಾಡ್ತಾನೆ. ನರಸಿಂಹ ಅವತಾರ ಆಲ್ಸೋ ವಿಲ್ ಗೆಟ್ ಓವರ್ ಇನ್ ಬದರಿ. ಹಿ ವಿಲ್ ಕಮ್ ಅಂಡ್ ಸಿಟ್ ಆನ್ ಒನ್ ಶಿಲೆ. ಅದು ನಾರಸಿಂಹ ಶಿಲೆ. ಕುಮಾಕೈ ಏತತ್ತೈ ಪೂರ್ಣಯುಕ್ತಂ ಅಹಂಕಾರಃ ಪಾತು ಮಾಂ ನರಸಿಂಹಃ. ಪಾತು ಮಾಂ ನರಸಿಂಹಃ. ಪಾತು ಮಾಂ ನರಸಿಂಹಃ. ಪಾತು ಮಾಂ ನರಸಿಂಹಃ. ಈ ಲೋಕವನ್ನು ಮತ್ತಷ್ಟು ಕಾಪಾಡಲು ನನಗೆ ಶಕ್ತಿ ಕೊಡಬೇಕಾಗಿ ನಾನು ತಪಸ್ಸೆ ಮಾಡಬೇಕಾಗಿ. ನಾರಸಿಂಹ, ಈ ಅವತಾರವನ್ನು ಕೊನೆಗೊಳಿಸಿ ನರನಾರಾಯಣ ರೂಪವನ್ನು ತೆಗೆದುಕೊಳ್ಳಿ. ನಾನು ಈಗ ನರನಾರಾಯಣದು ಅವತಾರ ಪಡಿತೀನಿ. ಈಗ ನರಸಿಂಹ ತನ್ನ ಬದರಿಯಲ್ಲಿ ಕೂತ್ಕೊಳ್ಳು. ನರಸಿಂಹನು ತನ್ನ ತಲೆ ತೆಗೆಸು. ಶಿವ ಹೇಳ್ತಾರೆ, ನೀವು ನರನಾರಾಯಣ ಆಗಿರಿ ಅಂತ. ಆವಾಗ ನರಸಿಂಹ ತನ್ನ ತಲೆ ಪಕ್ಕದಲ್ಲಿ ಇರ್ತಾನೆ ಶಿಲೆ ಮೇಲೆ. ಆ ಶಿಲೆ
ನಾರಾಯಣ ಆಗತ್ತೆ. ಆ ತಲೆನೇ ನಾರಾಯಣ ಆಗತ್ತೆ. ಈಗ ಪುನಃ ಇವರು ನರ ನಾರಾಯಣ ಆಗಿದ್ದಾರೆ. ನರನಾರಾಯಣರು ತಪಸ್ಸು ಮಾಡ್ತಾ ಇದ್ದಾರೆ. ನರ ಈ ಕಟಕಗಳನ್ನು ಮರದ ಮೇಲೆ ಇಟ್ಟು ನಾವು ತಪಸ್ಸನ್ನು ಮುಂದುವರಿಸೋಣ. ಹೌದು. ಕೆಲವು ವರ್ಷಗಳು ಕಳೆದವು. ನರ ಮತ್ತು ನಾರಾಯಣ ಅಪಾರ ಶಕ್ತಿಯನ್ನು ಪಡೆದರು. ಅವರು ಆಳವಾದ ತಪಸ್ಸಿನಲ್ಲಿದ್ದಾರೆ. ಇದನ್ನು ಇಂದ್ರ ಗಮನಿಸುತ್ತಾನೆ. ಇಂದ್ರನ ಸಿಂಹಾಸನಕ್ಕಾಗಿ ತಪಸ್ಸು ಮಾಡುತ್ತಿದ್ದಾನೆಂದ ಹೆದರುತ್ತಿದ್ದಾನೆ. ಇಂದ್ರನು ವರುಣ, ವಾಯು, ಅಗ್ನಿಯನ್ನು ಅವರ ತಪಸ್ಸಿನಿಂದ ತೊಂದರೆಗೊಳಿಸಲು ಕಳಿಸುತ್ತಾನೆ. ನರ ಮತ್ತು ನಾರಾಯಣ ಇಬ್ಬರು ಯಾವುದೇ ಮಳೆ ಅಥವಾ ಅಗ್ನಿ ಅಥವಾ ಗಾಳಿ ಅಥವಾ ಬೆಂಕಿಯಿಂದ ಪ್ರಭಾವಿತರಾಗುವುದಿಲ್ಲ. ಆಶ್ಚರ್ಯಚಕಿತನಾದ ಇಂದ್ರನು ಹೆಚ್ಚು ಚಿಂತಿತನಾದನು. ಬ್ರಹ್ಮಚಾರಿ ಋಷಿಗಳನ್ನು ತೊಂದರೆಗೊಳಿಸಲು ಅವನು ತನ್ನ ಅಪ್ಸರಸಗಳನ್ನು ಕಲಿಸುತ್ತಾನೆ. ಅಪ್ಸರಸಗಳು ಏನು ಮಾಡುತ್ತಿದ್ದಾರಂತ ನೋಡೋಣ. ಇಂದ್ರನು ದೇವತಾಶ್ರೀಯರೇ, ಇಂದ್ರನಿಗೆ ಪಾಠ ಕಲಿಸಬೇಕಂತ ನರ ಯೋಚಿಸುತ್ತಾನೆ. ಇಂದ್ರನಿಗೂ ಅರ್ಥವಾಗ್ತಾ ಇಲ್ಲ. ಅವನಿಗೆ ಪಾಠ ಕಲಿಸಬೇಕು ಅಂತ ನರ ನಾರಾಯಣ ಯೋಚಿಸಿದ್ದಾರೆ. ದೇವತಾಶ್ರೀಯರೇ, ಊರ್ವಶಿ, ಎಷ್ಟು ಸುಂದರ! ಇವಳು ನಾಟ್ಯ ಮಾಡಬಲ್ಲದೆ, ಇವಳು ಹಾಡಬಲ್ಲದೆ. ದೇವತಾಶ್ರೀಯರೇ, ಈ ಊರ್ವಶಿಯನ್ನು ಇಂದ್ರನಿಗೆ ಉಡುಗೊರೆಯಾಗಿ ಕೊಡುತ್ತಿದ್ದೇವೆ. ನೀವು ಇಂದ್ರನಿಗೆ ಹೇಳಿ ನಮಗೆ ಅವನ ಸಿಂಹಾಸನ ಬೇಡ, ಅವನಿಗೆ ಸಹ ವರವನ್ನು ನೀಡಬಲ್ಲೆವು. ಇಂದ್ರನಿಗೆ ಯಾವಾಗಲೂ ಕಷ್ಟ ಬಂದರೆ ನಾವು ಅವನಿಗೆ ಸಹಾಯ ಮಾಡಬೇಕು ತಯಾರಿಸಿ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ತುಂಬಾ ಸುಂದರವಾಗಿರುವ ಸುಂದರಿನಿ ನಾರಾಯಣನು ಸೃಷ್ಟಿಸಿದ್ದಾನೆ. ಊರ್ವಶಿ ಅಂದರೆ ಉರು ಅಂದರೆ ಇದು ತೈ, ಉರುವಿಂದ ಹುಟ್ಟಿರೋದು ಊರ್ವಶಿ. ಆ ಊರ್ವಶಿ ಕೊಟ್ಟು ಇಂದ್ರನಿಗೆ ಕಳಿಸಿಕೊಳ್ಳಿ, ತಗೊಂಡ್ಕೊಳ್ಳಿ, ಇಲ್ಲಿ ನಮಗೂ ತೊಂದರೆ ಮಾಡಬೇಡಿ, ನಾವು ಈ ಪ್ರಪಂಚಕ್ಕೋಸ್ಕರ ಯೋಚಿಸ್ತಾ ಇದ್ದೀವಿ ಅಂತ ಊರ್ವಶಿಗೆ ಅಪ್ಸರಸಗಳ ಜೊತೆ ಕಳಿಸ್ತಾನೆ. ಸ್ವರ್ಗಕ್ಕೆ ಊರ್ವಶಿ ತಗೊಂಡು ತಕ್ಕಿನ ಅಪ್ಸರಸಗಳು ತಗೊಂಡೋಗ್ತಾರೆ. ಆಮೇಲೆ ನರ ಮತ್ತು ನಾರಾಯಣ ಪುನಃ ತಪಸ್ಸು ಮಾಡ್ತಾ ಇರ್ತಾರೆ. ಈಗ ನಮಗೂ ಪ್ರಹ್ಲಾದನ ಕಥೆ ಗೊತ್ತು. ಪ್ರಹ್ಲಾದ ಅಂದರೆ ನಮಗೇನು ನಾರಾಯಣ ಚಿಕ್ಕ ಬಾಲಕ, ಅದೇನು ಹಿರಣ್ಯಕಶ್ಯಪ ಸ್ತಂಭದಿಂದ ಬರೋದು. ಈ ಪ್ರಹ್ಲಾದ ಈಗ ತುಂಬ ದೊಡ್ಡವನಾಗಿ ಅವನು ಭೂಮಿಯನ್ನು ಆಳುತ್ತಿದ್ದಾನೆ. ವಿಷ್ಣು ಭಕ್ತನಾಗಿ ಅವರು ಅಸುರರು ಜಗತ್ತಿನಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಿದಂತೆ ಅವನು ನೋಡಲು ಬಯಸಿದನು.
ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಪನಂತಹ ವರಗಳನ್ನು ಪಡೆಯಲು ಯಾವುದೇ ಅಸುರರು ಗಂಭೀರ ತಪಸ್ಸು ಮಾಡುತ್ತಿದ್ದಾರೆಯೇ, ಇಡೀ ಭೂಮಿಯು ಶಾಂತವಾಗಿದೆ ಎಂದು ಪರಿಶೀಲಿಸುತ್ತಿದ್ದಾನೆ. ಅವನು ನರ ಮತ್ತು ನಾರಾಯಣರು ತಪಸ್ಸು ಮಾಡುವುದನ್ನು ನೋಡುತ್ತಾನೆ. ಅವನು ಮರದ ಮೇಲೆ ಬಿಲ್ಲು ಮತ್ತು ಬಾಣಗಳನ್ನು ನೋಡುತ್ತಾನೆ. ಇವರು ಋಷಿಗಳು ಅಲ್ಲ ಎಂದು ಅವನು ಭಾವಿಸುತ್ತಾನೆ. ಅವನು ಅವರನ್ನು ಯುದ್ಧಕ್ಕೆ ಕರೆಯುತ್ತಾನೆ. ಪ್ರಹ್ಲಾದ ಮತ್ತು ನರ ಮತ್ತು ನಾರಾಯಣ ಹೋರಾಡುತ್ತಾರೆ. ಸ್ನೇಹಿತರೆ, ಬನ್ನಿ, ಪ್ರಹ್ಲಾದ ನರನಾರಾಯಣ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಏನಾಗತ್ತಂತೆ ನೋಡೋಣ. ನೆಕ್ಸ್ಟ್ ನಾನು ಹೇಳಿದೆ ಏನು ಆಶ್ಚರ್ಯಕರವಾಗಿದೆ. ಈ ಋಷಿಯನ್ನು ಸೋಲಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಈ ಋಷಿಯನ್ನು ಸೋಲಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ಹೇ ವಿಷ್ಣು, ಈ ಕಪಟ ಋಷಿಗಳನ್ನು ಜಯಿಸಲು ನನ್ನಿಂದ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ರಕ್ಷಿಸಿ. ಪ್ರಹ್ಲಾದ, ಅವರಿಬ್ಬರು ನನ್ನ ಅಂಶ. ಅವರು ನರ ಮತ್ತು ನಾರಾಯಣ. ನೀವು ಅವರನ್ನು ಜಯಿಸಲು ಸಾಧ್ಯವಿಲ್ಲ. ಹೇ ನಾರಾಯಣ, ನನ್ನ ನಮಸ್ಕಾರಗಳು ಸ್ವೀಕರಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪ್ರಹ್ಲಾದ, ನೀನು ಈಗ ಹೋಗು. ನಾವು ಭೂಮಿಯನ್ನು ರಕ್ಷಿಸಲು ತಪಸ್ಸು ಮಾಡುತ್ತಿದ್ದೇವೆ. ಹೇಳಿದಂತೆ ಆಗಲಿ. ಪ್ರಣಾಮ. ಹಿಂದೆ ಬ್ರಹ್ಮನು ಶಿವನನ್ನು ಸುಳ್ಳು ಹೇಳಿದಾಗ ಕಾಲಭೈರವನ್ನು ಬ್ರಹ್ಮನ 5ನೇ ತಲೆಯನ್ನು ಕಿತ್ತುಕೊಂಡನು. ತಲೆ ಕಾಶಿ ಕ್ಷೇತ್ರದಲ್ಲಿ ಬಿದ್ದು ಅಲ್ಲಿ ಸಮಾಧಿ ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ಈ ತಲೆ ಭೂಮಿ ಒಳಗೆ ಉರುಳಿತು. ಈಗ ಈ ತಲೆಗೆ ಸಂಬಂಧಪಟ್ಟದ್ದು ನಮ್ಮ ಮುಂದನೇ ವರ್ಷದ ಶಿವರಾತ್ರಿಯಲ್ಲಿ ಇವರು ಇಬ್ಬರಿಗೂ, ವಿಷ್ಣುವಿನಿಗೂ ಬ್ರಹ್ಮಗೂ ಇದು ಬರುವಾಗ ಆರ್ಗ್ಯುಮೆಂಟ್ ಬರುವಾಗ ಶಿವನು ಕಾಲಭೈರವನ್ ರೂಪದಲ್ಲಿ ಸುಳ್ಳು ಹೇಳಿದ ಬ್ರಹ್ಮನ 5ನೇ ಶಿವರಾತ್ರಿ ಕಥೆಯೆಲ್ಲ ಆಗಿದೆ. ನಾವು ಸೆಕೆಂಡ್ ಇಯರ್ ಕಾಶಿಗೆ ಹೋಗಿದ್ದೀವಿ. ಆವಾಗ ಈ ಕಾಲಭೈರವ ಆ ತಲೆ ಇಟ್ಕೊಂಡು ಕಾಶಿಗೆ ಬಂದಿದ್ದಾರೆ. ಅಲ್ಲಿ ಆ ತಲೆ ಅಲ್ಲಿ ಬಿಡುತ್ತೆ. ಅಲ್ಲಿ ಬ್ರಹ್ಮ ಕಪಾಲ ಅಂತ ಹೇಳುತ್ತಾರೆ. ಆ ಕಥೆ ನಾವು ಕಾಶಿಯಲ್ಲಿ ನೋಡಿದ್ದೀವಿ. ಇವು ನಮಗೂ ಗೊತ್ತೇ ಆಗಲಿಲ್ಲ ಇದು ಕೇದಾರಕ್ಕೆ ಬಂದಿದೆ ಅಂತ. ಆ ತಲೆ ತುಂಬ ಸಮಯದ ನಂತರ ಆ ತಲೆ ಒಳಗಿಂದ ಒಂದು ಅಸುರ ಜನಿಸುತ್ತಾನೆ. ಆ ಅಸುರ ಹೆಸರು, ಅದು ದಂಪದ ಸ್ಥಳ, ಸುಳ್ಳು ಹೇಳಿದ ಸ್ಥಳ, ತಲೆ. ಆ ತಲೆಯಿಂದ ಹುಟ್ಟಿರೋದು ಈ ಅಸುರನ ಹೆಸರು ದಂಭೋದ್ಭವ. ಈ ತಲೆಯಿಂದ ಒಬ್ಬ ಅಸುರನು ಜನಿಸಿದನು. ಅವನು ಸುಳ್ಳು ಅಹಂಕಾರದಿಂದ ಹುಟ್ಟುವುದರಿಂದ ಅವನನ್ನು ದಂಭೋದ್ಭವ ಎಂದು ಕರೆಯಲಾಗುತ್ತದೆ. ಅವನು ಬಹಳ ಶಕ್ತಿಶಾಲಿ. ಅವನು ಅಮರತ್ವವನ್ನು ಬಯಸಿದನು ಮತ್ತು ಅದರಿಂದ ತಪಸ್ಸನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಹಿಮಾಲಯದಲ್ಲಿ ಅವನಿಗೆ ತುಂಬ ಬಲ ಇತ್ತು, ಜ್ಞಾನನೂ ಇತ್ತು. ಬ್ರಹ್ಮ ತಲೆ ಅಲ್ವಾ, ಜ್ಞಾನನೂ ಇತ್ತು. ಆವಾಗ ಅವನು ಸ್ವಲ್ಪ ಸಮಯ ಆದಮೇಲೆ ಯಾರು ಹೇಳ್ತಾರೆ ಅವರಿಗೆ, ನೀವು ತಪಸ್ಸು ಮಾಡಿ ಈ ಥರ ಎಲ್ಲ ದೌರ್ಜನ್ಯಗಳು ಮಾಡಬಾರ್ದು ಅಂದರೆ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದ ಮೇಲೆ ಅವನು ಬ್ರಹ್ಮಕ್ಕೋಸ್ಕರ ತಪಸ್ಸು ಮಾಡ್ತಾನೆ. ಈಗ ತಪಸ್ಸು ಮಾಡ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನಂತ ನೋಡೋಣ. ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ
ಉದ್ಭವ, ನೀವು ತುಂಬಾ ಕಠಿಣ ತಪಸ್ಸನ್ನು ಮಾಡಿದ್ದೀರಿ. ನಿಮ್ಮ ಆಶೆ ಏನು? ಬ್ರಹ್ಮದೇವ, ನಾನು ಅಮರನಾಗಲು ಬಯಸುತ್ತೇನೆ. ಉದ್ಭವ, ಅದು ಸಾಧ್ಯವಿಲ್ಲ. ಬೇರೆ ಯಾವ ದೇವರನ್ನು ಕೇಳಿ. ಹಾಗಾದರೆ ನನಗೆ 1000 ರಕ್ಷ ಕವಚಗಳನ್ನು ಕೊಡಿ. ನನ್ನ ಒಂದು ಕವಚವನ್ನು ಮುರಿಯಲು ಒಬ್ಬರಿಗೆ 1000 ವರ್ಷ ಕಾಲ ಹೋರಾಡಬೇಕು. ಒಬ್ಬೇ ಅವನು ನಾನು ಒಂದು ಕವಚವನ್ನು ಮುರಿಯದಾಗಿ ಸಾಯಲೇಬೇಕು. ಅವನು ಸಾಯಲೇಬೇಕು. ಹಾಗಾಸ್ತು. ಇದರಿಂದ ನಿನ್ನನ್ನು ಸಹಸ್ರ ಕವಚ ಎಂದು ಕರೆಯಲಾಗುತ್ತದೆ. ಪ್ರಣಾಮ ಬ್ರಹ್ಮದೇವ. ಹಾ 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 ಹಾ, ನಾನು ಸಹಸ್ರ ಕವಚ, ಬ್ರಹ್ಮ ವಿಷ್ಣು ಶಿವನಿಗಿಂದೆ ಹೆಚ್ಚು ಶಕ್ತಿಶಾಲಿ. ನಾನು ಅಮರ. ಹಾ 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 ಹಾ. ಸಹಸ್ರ ಕವಚವು ಎಲ್ಲ ಮಾನವರನ್ನು ಋಷಿಗಳನ್ನು ಭಯಭೀತಿಗೊಳಿಸಿದನು. ಅವನು ಸ್ವರ್ಗಕ್ಕೆ ಹೋಗಿ ಎಲ್ಲ ದೇವತೆಗಳನ್ನು ಸೋಲಿಸುವಂತೆ ಮಾಡಿತು. ಸಹಸ್ರ ಕವಚ ಈಗ ಮೊದಲನೇ ಅವರು ದಂಭ ಅಸುರ. ಮೊದಲನೇ ಅವರು ಹಿಮಾಲಯದಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದನು. ಈಗ ಅವರಿಗೂ ಬ್ರಹ್ಮವರನೂ ಸಿಕ್ಕಿದೆ. ಅದರಿಂದ ತುಂಬ ಗರ್ಭ ಜಂಬದಿಂದ ಅವರು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಅವರು ಇಡೀ ಭೂಮಿಯಲ್ಲೂ ಯಾರಾದರೂ ಅವನ ಜೊತೆ ಯುದ್ಧ ಮಾಡ್ತಾನ ಅಂತ ಟ್ರೈ ಮಾಡ್ತಾನೆ. ಹೋಗಿ ಎಲ್ಲರ ಜೊತೆ ಎದುರಿಸುತ್ತಾನೆ. ಎಲ್ಲರಿಗೂ ತುಂಬ ಭಯ. ಸಹಸ್ರ ಕವಚ, ಈ ಒಂದು ಕವಚ ಮುರಿಯೋದಕ್ಕೆ ಒಬ್ಬರು ಸಹಸ್ರ ಕವಚನ ಜೊತೆ 1000 ವರ್ಷ ಹೋರಾಡಬೇಕು. ಆವಾಗ ಆ ಶಕ್ತಿಶಾಲಿ 1000 ವರ್ಷ ಹೋರಾಡಿದರೆ ಆವಾಗ ಯಾರು ಹೋರಾಡ್ತಾರೋ ಇದು ಒಂದು ಕವಚ ಹೋಗತ್ತೆ. ಸಹಸ್ರ ಕವಚ ಇದೆ, ಒಂದು ಕವಚ ಹೋಗುತ್ತೆ. ಒಂದು ಕವಚ ಇವ್ರಿಗೆ ಹೋಗಿದ್ರೆ ಅವರು ಯಾರು ಹೋರಾಡಿದಾರೋ ಅವರು ಸಾಯ್ತಾರೆ. ಈಗ ಅವ್ರಿಗೂ ಈ ಥರ ಮೃತ್ಯು ಇಲ್ಲ ಅಂತ ಮಾಡಿಕೊಂಡು ಅವರು ತುಂಬ ಎಲ್ಲ ಕಡೆನೂ ಹೋಗಿ ಎಲ್ಲರಿಗೂ ಭಯಭೀತನ್ನು ಮಾಡ್ತಾ ಇರ್ತಾರೆ. ಅವರು ಈಗ ಎಲ್ಲರಿಗೂ ಯಾರು ಅಸುರರಾಗರೂ ಅವರಿಗೆಲ್ಲರಿಗೂ ಒಂದೇ ಕೆಲಸ ಏನಂದರೆ ಭೂಮಿಯಲ್ಲಿ ಎಲ್ಲರಿಗೂ ಋಷಿಗಳಿಗೂ ತೊಂದರೆ ಕೊಡ್ತಾರೆ, ಮಾನವರಿಗೂ ತೊಂದರೆ ಕೊಡ್ತಾರೆ. ಆಮೇಲೆ ಅವರು ಧ್ಯಾಸೆ ಹೋಗುತ್ತೆ ಸ್ವರ್ಗ ಮೇಲಕ್ಕೆ. ಸ್ವರ್ಗ ನಾವು ಅಧಿಕಾರಿ ಆಗಬೇಕು ಅಂತ ಹೋಗ್ತಾರೆ. ಈಗ ಈ ಸಹಸ್ರ ಕವಚನನ್ನು ಯೋಚಿಸ್ತಾನೆ. ಈ ಭೂಮಿಯಲ್ಲಿ ಯಾರು ನನಗೂ ಹೋರಾಡೋಕ್ಕೂ ಸಾಧ್ಯವಾಗಿಲ್ಲ, ಯಾರೂ ಇಲ್ಲ. ನಾನು ಇಂದ್ರನ ಜೊತೆ ಹೋಗ್ತೀನಿ. ಅವನಿಗೂ ಗೊತ್ತು ಇಂದ್ರ ಅವರ ಜೊತೆ ಹೋರಾಡೋಕ್ಕೆ ಅವ್ರಿಗೂ ಶಕ್ತಿ ಇಲ್ಲ ಅಂತ ಗೊತ್ತು. ಯಾರಿಗೂ ಅವನಿಗೂ ಗೊತ್ತು. ಅದಕ್ಕೆ ಸಹಸ್ರ ಕವಚ ಹೋಗಿ ಸ್ವರ್ಗ ಅಲ್ಲಿ ವರುಣ ವಾಯು ಅಗ್ನಿ ಎಲ್ಲರ ಜೊತೆ ಹೋರಾಡ್ತಾನೆ. ಎಲ್ಲರಿಗೂ ಅಲ್ಲಿಂದ ಓಡಿಸ್ತಾನೆ. ಅವರೇ ಅಗ್ನಿ ಎಲ್ಲರ ಜೊತೆನೂ ಹೋರಾಡಿ ಅಗ್ನಿ ವಾಯು ವರುಣ ಎಲ್ಲರಿಗೂ ಸ್ವರ್ಗಕ್ಕೆ ಹೋಗ್ತಾನೆ. ಇಂದ್ರನ ಜೊತೆ ಏನ್ ಮಾಡ್ತಾ ಇದ್ದಾನಂತ ನೋಡೋಣ. ಸ್ವರ್ಗದಿಂದ ಹೊರಗೆ ಎಸೆಯುತ್ತೇನೆ. ಸ್ವರ್ಗ ನಮ್ಮದು ಸ್ವಂತ. ಈಗ ತಪಸ್ಸು ಮಾಡ್ತಾ ಇದ್ದಾರೆ. ಇಂದ್ರ ಮತ್ತು
ಮತ್ತು ಇತರ ದೇವತೆಗಳು ನರ ಮತ್ತು ನಾರಾಯಣನ ಬಳಿಗೆ ಬಂದು ಸಹಸ್ರ ಕವಚನ ವಿರುದ್ಧ ಹೋರಾಡಲು ಸಹಾಯ ಕೇಳಿದರು. ನಾರಾಯಣ, ಈ ಸಹಸ್ರ ಕವಚ ಅಸುರನ ವಿರುದ್ಧ ಹೋರಾಡಲು ನಮ್ಮೊಂದಿಗೆ ಸಹಾಯ ಮಾಡಲು ಬನ್ನಿ. ಇಂದ್ರ, ಸಹಸ್ರ ಕವಚನನ್ನು ಅವನನ್ನು ಈಗ ನೀನು ಸೋಲನ್ನು ಒಪ್ಪಿಕೊಂಡು ಹಿಂದಿರುಗು. ಅವನೇ ನಮ್ಮ ಬಳಿಗೆ ಬರ್ತಾನೆ. ಹಾಗೆ ಆಗಲಿ ನಾರಾಯಣ, ಪ್ರಣಾಮ. ನರ ಮತ್ತು ನಾರಾಯಣರು ತಪಸ್ಸನ್ನು ಮುಂದುವರಿಸುತ್ತಾರೆ. ಸಾವಿರ ವರ್ಷ ಕಾಲ ತಪಸ್ಸು ಮುಗಿದಿದೆ. ಒಂದು ದಿನ ಸಹಸ್ರ ಕವಚ ಬಂದು ಅವರನ್ನು ನೋಡುತ್ತಾರೆ. ಈ ಋಷಿಗಳು ತಮ್ಮೊಂದಿಗೆ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದು ಗಮನಿಸುತ್ತಾನೆ. ಎಲ್ಲರೂ ಅವರಿಗೆ ಭಯಪಡುವಂತೆ ಅವರು ಪ್ರದರ್ಶಿಸುತ್ತಿದ್ದಾರೆ. ನಾನು ಅವರ ಜಂಬವನ್ನು ಹೊರತೆಗೆಯುತ್ತೀನಿ, ನಾನು ಆನಂದಿಸುತ್ತೀನಿ ಅಂತ ಯೋಚಿಸುತ್ತಾನೆ. ಹೇ ವೇಷ ಧರಿಸಿದ ಋಷಿಗಳೇ, ನಾನು ಸಹಸ್ರ ಕವಚ ಪ್ರಾಣಿಗಳನ್ನು ತಿನ್ನಲು ನೀವು ಕಪಟ ತಪಸ್ಸು ಮಾಡುತ್ತಿದ್ದೀರಾ? ಇದೆಲ್ಲೂ ನನ್ನ ಭೂಮಿ. ನನ್ನಲ್ಲಿ ನೀವು ಯಾವುದೇ ಪ್ರಾಣಿಗಳು ತಿನ್ನಲು ಸಾಧ್ಯವಿಲ್ಲ. ನಾನು ಒಂದಿಗೆ ಹೋರಾಡಿ ಜಯಿಸಿ ಹಾಗೆ ಇಲ್ಲಿ ಬೇಟೆಯಾಡಬಹುದು. ಸಹಸ್ರ ಕವಚ, ನಾನು ನಾರಾಯಣ, ಇವನು ನನ್ನ ಅಂಶ ನರ. ನಮ್ಮ ತಂದೆ ಇಲ್ಲಿ ತಪಸ್ಸು ಮಾಡಲು ಹೇಳೋದ್ರಿಂದ ನಾವಿಬ್ಬರು ಏಕಕಾಲದಲ್ಲಿ ತಪಸ್ಸು ಮಾಡುತ್ತೇವೆ. ನಾವು ತಪಸ್ಸು ಮಾಡೋದ್ರಿಂದ ಏಕಕಾಲದಲ್ಲಿ ನಾವಿಬ್ಬರು ಯುದ್ಧ ಮಾಡಲು ಆಗುವುದಿಲ್ಲ. ನನ್ನ ತಮ್ಮ ನರ ತಪಸ್ಸನ್ನು ಮುಂದುವರಿಸುತ್ತಾರೆ. ನಾನು ನಿನ್ನ ಜೊತೆ ಯುದ್ಧ ಮಾಡುತ್ತೇನೆ. ಹಾಗಾದರೆ ಇಬ್ಬರು ಯುದ್ಧ ಪ್ರಾರಂಭಿಸುತ್ತಾರೆ. ನಾರಾಯಣನು 1000 ವರ್ಷಕಾಲ ಹೋರಾಡುತ್ತಾನೆ ಮತ್ತು ಒಂದು ಕವಚವನ್ನು ಮುರಿಯುತ್ತಾನೆ. ನಂತರ ನಾರಾಯಣನು ಸಾಯುತ್ತಾನೆ. ನರನು ಎಚ್ಚರಗೊಂಡು ಮೃತ್ಯುಂಜಯ ಮಂತ್ರ ಜಪದಿಂದ ನಾರಾಯಣನನ್ನು ಪುನರ್ಜನ್ಮ ಮಾಡುತ್ತಾನೆ. ಈಗ ನಾರಾಯಣನು ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ಅವನು ಮಹಾಮೃತ್ಯುಂಜಯ ಜಪ ಮಾಡುತ್ತಾ ಇದ್ದಾನೆ. ಇವಾಗ ತಪಸ್ಸೆ ಮಾಡ್ತಾ ಇದ್ದೀನಿ, ನಾವು ಉದ್ಧಾರ ಶುರು ಮಾಡೋಣ. ಸರಿ. ನರ ಮತ್ತು ದಂಪೋದ್ಭವ 1000 ವರ್ಷ ಕಾಲ ಹೋರಾಡುತ್ತಾರೆ. ನರನಿಗೆ ಒಂದು ಕವಚವನ್ನು ಮುರಿಯಲು ಸಾಧ್ಯವಾಯಿತು. ನಂತರ ನರ ಭೂಮಿಯ ಮೇಲೆ ಬೀಳುತ್ತಾನೆ. ನಾರಾಯಣರು ಎಚ್ಚರಗೊಂಡು ಮೃತ್ಯುಂಜಯ ಮಂತ್ರ ಪ್ರಭಾವದಿಂದ ನರನನ್ನು ಪುನರ್ಜನ್ಮ ಮಾಡುತ್ತಾನೆ. ಈಗ ನರನು ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ. ನಾರಾಯಣ ದಂಪೋದ್ಭವನಿ ಒಂದಿಗೆ ಹೋರಾಡುತ್ತಾನೆ. ಹೀಗೆ ಹೋರಾಟ ಮುಂದುವರಿಸುತ್ತದೆ. ದಂಪೋದ್ಭವನ 999 ಕವಚಗಳು ನಾಶನವಾದವು. ಇದು ಆಶ್ಚರ್ಯಕರ. ಈಗ ನನ್ನ ಒಂದೇ ಕವಚ ಇದೆ. ನಾನು ಈ ಒಂದು ಕವಚವನ್ನು ಉಳಿಸಿ ಇಲ್ಲಿಂದ ತಪ್ಪಿಸಿಕೊಳ್ಳುತ್ತೇನೆ. ಸೂರ್ಯನಾರಾಯಣ ಶರಣೋ ಶರಣೋ, ಸೂರ್ಯನಾರಾಯಣ ಶರಣೋ ಶರಣೋ.
ಸೂರ್ಯದೇವ, ನೀನು ಅಸುರನಿಗೆ ಆಶ್ರಯ ಕೊಟ್ಬಿಟ್ಟು ನೀನು ಸ್ವಂತ ಅಪರಾಧ ಆಗಿದ್ಯಾ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ त्रयंबकं यजामहे सुगन्धिं पुष्टिवर्धनं उर्वारुकमिव वन्दनान् मृत्योर्मुक्षीयमामृतात्। ॐ त्रयंबकं यजामहे सुगन्धिं पुष्टिवर्धनम् उर्वारुकमिव वन्दनान् मृत्योर्मुक्षीयमामृतात्। ॐ मृत्युञ्जयाय जटाधराय कालकालाय नमः। ॐ मृत्युञ्जयाय जटाधराय कालकालाय नमः। मृत्युञ्जयाय जटाधराय कालकालाय नमः। ನಾರಾಯಣ ನಾರಾಯಣ, ನಿಮ್ಮ ಕರ್ತವ್ಯವೇನು? ಅಸುರನಿಗೆ ಸೂರ್ಯನು ಆಶ್ರಯ ನೀಡಿದ್ದಾನೆ, ಅವನಿಗೆ ತಕ್ಕ ಶಿಕ್ಷೆಯನ್ನು ಮಾಡು. ನಾನು ಹೀಗೆ ಹೋಗಿ ಈಗ ಅದರ ಅಗತ್ಯವಿಲ್ಲ ನಾರಾಯಣ. ಸಹಸ್ರ ಕವಚವನ್ನು ಸೂರ್ಯಪುತ್ರನಾಗಿ ಭೂಲೋಕಕ್ಕೆ ಬರುತ್ತಾನೆ. ಕರ್ಣನಾಗಿ ಭೂಲೋಕಕ್ಕೆ ಬರುತ್ತಾನೆ. ಈ ಸ್ಥಳ ನಾರಾಯಣ ಈ ಸ್ಥಳ ಈ ಸ್ಥಳವು ತುಂಬಾ ಪ್ರಶಾಂತವಾಗಿ ಶಾಂತಿಯುತವಾಗಿದ್ದರಿಂದ ನಾನು ಇಲ್ಲಿಯೇ ಇರಲು ಬಯಸುತ್ತೇನೆ ಬಾಬಾ. ಇನ್ನು ಆಶೆ ಸಹಸ್ರ ಕವಚನನ್ನು ಕರ್ಣನ ಒಂದೇ ಒಂದು ಕವಚವನ್ನು ಇಂದ್ರನು ತೆಗೆಯುತ್ತಾನೆ. ಅರ್ಜುನನ ರೂಪದಲ್ಲಿ ನರ ಅವನನ್ನು ಕೊಂದುತ್ತಾನೆ. ಗೋಲೋಕ ಗೋಲೋಕ ನಾರಾಯಣ, ನೀನು ಅವತಾರವನ್ನು ಮುಗಿಸಿ ಗೋಲೋಕಕ್ಕೆ ಹೋಗಿವೆ. ನೀವು ನಂತರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಜನಿಸುವೆ. ನರ, ನೀನನ್ನು ಈ ಅವತಾರ ಮುಗಿಸಿ ಇಂದ್ರಲೋಕಕ್ಕೆ ಹೋಗುತ್ತೀಯ, ಅರ್ಜುನನಾಗಿ ಜನಿಸುವೆ. ಮತ್ತು ಸಹಸ್ರ ಕವಚನ ಕಥೆ. ಸಹಸ್ರ ಕವಚ ಕರ್ಣನಾಗಿ ಜನಿಸಿದನು. ಅವನ ಮೂಲ ಹೆಸರು ವಸುಸೇನ. ಸೂರ್ಯದೇವನು ನಾರಾಯಣಗೆ ಹೆದರಿ ಸಹಸ್ರ ಕವಚವನ್ನು ಶಿಶುನಾಗಿ ಮಾಡಿ ಕುಂತಿಗೆ ದಾನ ಮಾಡಿದನು. ಸಹಸ್ರ ಕವಚನು ಸೂರ್ಯಲೋಕದಲ್ಲಿ ಉಳಿದು ಸೂರ್ಯನನ್ನು ಪೂಜಿಸಿದ ಕಾರಣ ಕರ್ಣನಾಗಿ ತನ್ನ ಜೀವನದಲ್ಲಿ ತೇಜಸ್ಸು ದಾನಗುಣಗಳನ್ನು ಪಡೆದನು. ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಓಂ ನಮಃ ಶಿವಾಯ ನಮಃ ಶಿವಾಯ ಹರ ಓಂ. ಈ ಥರ ಈ ಟು ಟಾಕ್ ಪುಷ್ಪ 1, ಪುಷ್ಪ 2, ಪುಷ್ಪ 3 ಆ ಥರ ನಮಗೂ ಈ ಬ್ರಹ್ಮನ ತಲೆ 3 ಪಾರ್ಟ್ ಆಗಿ ಬಂದಿದೆ. ಫಸ್ಟ್ ನಮಗೂ ಗೊತ್ತಿರಲಿಲ್ಲ. ಫಸ್ಟ್ ಬರುವಾಗ ನಾವು ಅದೇ ಅಂದ್ಕೊಂಡಿದ್ದೆ. ಸೆಕೆಂಡ್ ಬರುವಾಗ ಆಹಾ ಈ ಥರ ಆಗಿದೆಯಾ ಬ್ರಹ್ಮ ಕಪಾಲ ಅಂದ್ಕೊಂಡಿದ್ದೆ. ಇದು ಮಾಡುವಾಗ ನನಗೆ ಗೊತ್ತಾಗಿದೆ ಈ ಥರ ಕರ್ಣನಾಗಿದೆ ಅಂತ. ಈಗ ಇಲ್ಲಿಗೆ ಮುಗಿತೆ ಅಂದ್ಕೊಂಡಿದ್ದವು. ನೆಕ್ಸ್ಟು ಈ ಥರ ಬರಲ್ಲ ಅಂತ ನನ್ನ ಉದ್ದೇಶ. ಆಯಿತು, ಕರ್ಣನಾಗಿ ಜನಿಸಿದ್ದಾನೆ. ಈಗ ಕರ್ಣ ಈ ಸಹಸ್ರ ಕವಚ ಸೂರ್ಯದ ಲೋಕದಲ್ಲಿ ಇರ್ತಾನೆ. ಅಲ್ಲಿ ಸೂರ್ಯನಾರಾಯಣಕ್ಕೆ ತುಂಬ ತೊಂದರೆ ಆಯಿತು. ಯಾವಾಗ ನಾರಾಯಣ ಬಂದು ಕೊನೆ ಮಾಡ್ತಾನೋ ಅಂತ. ಆವಾಗ ಎಷ್ಟು ಬೇಗ ಇವರಿಗೂ ಬಿಟ್ಬಿಡೋಣ ಅಂತ ಯೋಚಿಸಿರ್ತಾನೆ. ಆವಾಗ ಕುಂತಿ ದೂರ್ವಾಸ ಮುನಿ ವರದಿಂದ ಜಪ ಮಾಡ್ತಾನೆ ಪುತ್ರಕ್ಕೋಸ್ಕರ. ಆವಾಗ ಸೂರ್ಯನಾರಾಯಣ ಬಂದು ಅದಕ್ಕೆ ಒಂದು ಕವಚದಿಂದ ಶಿಶುನಾಗಿ ಮಾಡಿ ಕುಂತಿಗೆ ಕೊಟ್ಬಿಡ್ತಾನೆ. ಅವನು ಕರ್ಣನಾಗಿದ್ದಾನೆ. ಸೊ ಈಗ ಮಹಾಭಾರತಗಾರ ನೆಕ್ಸ್ಟ್ ಇಯರ್ ಇರಲ್ಲ, ಬೇರೆ ಕತೆ.
ಯಾಕೆ ಚಳಿ ಆಗ್ತಾ ಇದೆ? ಓ, ಇಲ್ಲಿ ಯಾರೂ ಇಲ್ಲ. ಎತ್ತವರು ಇಲ್ಲದೆ ಈ ಸಣ್ಣ ಮಗು ಇಲ್ಲಿ ಬರ್ಲಿಕ್ಕೆ ಹೆಂಗೆ ಸಾಧ್ಯ? ಹೆತ್ತವನಿಲ್ಲದೆ ಇದೆ. ನಾನು ಜಗದಂಬೆ, ನಾನು ಈ ಮಗುವನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ಈ ಚಳಿಯಲ್ಲಿ ಮಗುವನ್ನು ಬಿಡಲಾರೆ. ಪ್ರಭು, ನೀವು ನಿಧಾನವಾಗಿ ನಾವು ಈ ಮಗುವನ್ನು ಕರೆದುಕೊಂಡು ಹೋಗುವ. ಸರಿ. ಪಾರ್ವತಿ ಪರಮೇಶ್ವರರು ಯಾಗಶಾಲೆಗೆ ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಓ, ಏನಿದು ವಿಚಿತ್ರ? ಈ ತೆರೆದ ಬಾಗಲು ಹಾಕಲಾಗಿದೆ. ಓ, ಒಳಗಿನಿಂದ ಬೀಗನೂ ಹಾಕಲಾಗಿದೆ. ಆ ಸಣ್ಣ ಹುಡುಗನಿಗೆ ಬೀಗ ಹಾಕಲಿಕ್ಕೆ ಸಾಧ್ಯವಿಲ್ಲ. ಇವನು ಮಾಯಾಬಾಲಕ. ಈ ಪಾರ್ವತಿ ನನ್ನನ್ನು ನಂಬಲಿಲ್ಲ. ಈಗ ಒಳಗೆ ಯಾರಿದ್ದಾರೆಂದು ದಿವ್ಯ ದೃಷ್ಟಿಯಲ್ಲಿ ನೋಡುತ್ತೇನೆ. ಓ ಚತುರ್ಭುಜ ಮಹಾವಿಷ್ಣು, ನೀನು ಒಳಗಿದ್ದೀಯಾ? ಈಗ ನಾನು ಈ ಮನೆಯನ್ನು ಸುಟ್ಟು ಬೂದಿ ಮಾಡಲೇಬೇಕು. ಪರಮಶಿವ, ನಿಮ್ಮ ಶಕ್ತಿ ವಿರುದ್ಧ ನಾನು ಇಲ್ಲಿಯೇ ಇರಲು ಬಯಸಿದ್ದೆ. ಆಶೀರ್ವದಿಸಿ. ಸರಿ, ನೀನು ಬದರಿನಾರಾಯಣ ಎಂದು ಕರೆಯಲಾಗುತ್ತದೆ. ಮಹಾಪ್ರಸಾದ. ನಾನು ನೀಲಾದ್ರಿ ಬೆಟ್ಟದ ಆ ಬದಿಗೆ ಹೋಗುತ್ತೇನೆ. ನೀನು ಅಲ್ಲಿ ನನ್ನನ್ನು ಜ್ಯೋತಿರ್ಲಿಂಗವಾಗಿ ಪೂಜಿಸುವೆ. ಕಲಿಯುಗದಲ್ಲಿ ಜನರು ತುಂಬಾ ದುರ್ಬಲರು, ಜಂಬವಂತರು ಆಗಿರ್ತಾರೆ. ಅನೇಕ ಪಾಪಿಗಳು ಶ್ರೀಮಂತರಾಗುತ್ತಾರೆ. ಅವರ ಪಾಪಗಳನ್ನು ತೊಡೆದು ಹಾಕಲು ಮತ್ತೆ ಮೋಕ್ಷವನ್ನು ಪಡೆಯಲು ಅವರು ಇಲ್ಲಿಗೆ ನನ್ನ ದರ್ಶನಕ್ಕೆ ಬರುತ್ತಾರೆ. ಮೋಕ್ಷವೇ ದೊಡ್ಡ ವ್ಯಾಪಾರವಾಗುತ್ತದೆ. ಆದ್ದರಿಂದ ನಾನು ಇಲ್ಲಿಯೇ ಕೇದಾರದಲ್ಲಿಯೇ ಇರ್ತೀನಿ. ಎಲ್ಲ ನಿಜವಾದ ಭಕ್ತರನ್ನೇ ರಕ್ಷಿಸುತ್ತೇನೆ. ಬದ್ರಿ ನಾರಾಯಣ, ಬದ್ರಿ ನಾರಾಯಣ, ಬದ್ರಿ ನಾರಾಯಣ.